ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 13/6/2025 ಮಹಾವಾಕ್ಯ. मीठे बच्चे, यह बेहद के खेल में तुम आत्मा रूपी एक्टर पार्टदारी हो. तुम्हारा निवास स्थान है ಸ್ವೀಟ್ ಸೈಲೆನ್ಸ್ ಹೋಮ್, ಜहाँ अब जाना है. ನಾವು ಮಕ್ಕಳಿಗೆ ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ, ಮಧುರರಾದ ಮಕ್ಕಳೇ, ನೀವು ಬೇಹದ್ದಿನ ಆಟದಲ್ಲಿ ನೀವೆಲ್ಲ ಆತ್ಮರೂಪಿ ಪಾತ್ರಧಾರಿಗಳಾಗಿದ್ದೀರಾ. ನಿಮ್ಮ ನಿವಾಸ ಸ್ಥಾನ ಮಧುರವಾದ ಶಾಂತಿಧಾಮವಾಗಿದೆ. ಅಲ್ಲಿ ನೀವೀಗ ಹೋಗಬೇಕು ಅಂತಾರೆ ಬಾಬಾ. ಪ್ರಶ್ನೆ: जो ड्रामा के खेल को यथार्थ रीति जानते हैं उनके मुख से कौन से शब्द नहीं निकल सकते हैं. ನಾವು ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ ಬಾಬಾ, ಯಾರು ಈ ನಾಟಕದ ಆಟವನ್ನು ಯಥಾರ್ಥ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಅವರ ಮುಖದಿಂದ ಯಾವ ಶಬ್ದ ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ: ಯಾ ಐಸಾ नहीं होता था तो ऐसा होता, यह होना नहीं होना चाहिए. ಬಾಬಾ ಉತ್ತರ ಹೇಳ್ತಾರೆ, ಯಾ ಐಸಾ नहीं होता था तो ऐसा होता, यह होना नहीं चाहिए. ऐसे शब्द ड्रामा के खेल को जानने वाले नहीं कहेंगे. ಬಾಬಾ ಹೇಳ್ತಾರೆ, ಹೀಗಾಗದಿದ್ದರೆ ಹೀಗಾಗ್ತಾ ಇತ್ತು, ಹೀಗಾಗಬಾರ್ದಾಗಿತ್ತು, ಹೀಗಾಗಬೇಕಾಗಿತ್ತು. ಈ ಶಬ್ದ ನಾಟಕವನ್ನು ತಿಳ್ಕೊಂಡಂಥ ಮಕ್ಕಳು ಹೇಳೋದಿಲ್ಲ. तुम बच्चे जानते हो ये ड्रामा का खेल जू मिसल फिरता रहता है. ನೀವು ಮಕ್ಕಳು ತಿಳ್ಕೊಂಡಿದ್ದೀರ, ಈ ನಾಟಕದ ಒಂದು ಆಟ ಹೇನಿನ ಹಾಗೆ ನಡೀತಾ ಇರ್ತದೆ. जो कुछ होता है सब ड्रामा में नूंद है, कोई फिक्र की बात नहीं. ಏನೆಲ್ಲ ನಡೀತದೋ ನಾಟಕದಲ್ಲಿ ಫಿಕ್ಸ್ ಇದೆ, ಯಾವುದೇ ಚಿಂತೆ ಮಾಡುವ ಮಾತಿಲ್ಲ. ಓಂ ಶಾಂತಿ. बाप जब अपना परिचय बच्चों को देते हैं तो बच्चों को अपना परिचय भी मिल जाता है. ಬಾಬಾ ಯಾವಾಗ ತನ್ನ ಪರಿಚಯ ಮಕ್ಕಳಿಗೆ ಕೊಡ್ತಾರಲ್ವ, ಆವಾಗ ಮಕ್ಕಳಿಗೂ ತಮ್ಮ ಪರಿಚಯ ಸಿಕ್ಬಿಡ್ತದೆ. सब बच्चे बहुत समय देहाभिमानी होकर रहते हैं. ದೇಹಿ ಅಭಿಮಾನಿ हो तो बाप का यथार्थ परिचय हो. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಬಹಳ ಸಮಯ ದೇಹಾಭಿಮಾನಿಗಳಾಗೇ ಇರ್ತಾರೆ. ದೇಹಿ ಅಭಿಮಾನಿಗಳಾದರೆ ಬಾಬನ ಯಥಾರ್ಥ ಪರಿಚಯನೂ ಸಿಗ್ತದೆ. ಪರಂತು ड्रामा में ऐसे है नहीं. बल कहते भी है भगवान गॉड फादर है, रचता है, ಪರಂತು ಜಾನ್ತೆ ನಹೀ ಹೈ. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿಗಳಾದರೆ ತಂದೆಯನ್ನು ಯಥಾರ್ಥ ತಿಳ್ಕೊಳ್ತಾರೆ, ಆದರೆ ನಾಟಕದಲ್ಲಿ ಆ ಥರ ಇಲ್ಲ. ಬಲೆ ಹೇಳ್ತಾರೆ ಭಗವಂತ ಗಾಡ್ ಫಾದರ್ ರಚಯಿತ, ಆದರೆ ತಿಳ್ಕೊಂಡೇ ಇಲ್ಲ. ಶಿವಲಿಂಗ ಕಾ ಚಿತ್ರ ಭೀ ಹೈ ಪರಂತು ಇತ್ನಾ ಬಡಾ ತೋ ವಹ ಹೈ ನಹೀ. ಶಿವಲಿಂಗ ಚಿತ್ರ ಏನೋ ಇದೆ, ಆದರೆ ಅಷ್ಟು ದೊಡ್ಡವನಂತೂ ಇಲ್ಲ. ಯಥಾರ್ಥ ರೀತಿ ನ ಜಾನ್ನೆಕ್ಕೆ ಕಾರಣ ಬಾಪ್ಕೋ ಭೂಲ್ ಜಾತೆ. ಪರಮಾತ್ಮನನ್ನು ಯಥಾರ್ಥವಾಗಿ ತಿಳ್ಕೊಳ್ಳದೆ ಇರೋ ಕಾರಣ ಮರ್ತು ಬಿಡ್ತಾರೆ. बाप है भी रचता, जरूर रचेंगे भी नई दुनिया, तो जरूर हम बच्चों को नई दुनिया की राजधानी का वर्षा होना चाहिए. ತಂದೆ ರಚಯಿತ ಆಗಿದ್ದಾರೆ, ಅವಶ್ಯವಾಗಿ ಹೊಸ ಜಗತ್ತನ್ನು ರಚನೆ ಮಾಡ್ತಾರೆ ಕೂಡ. ಅವಶ್ಯವಾಗಿ ನಾವು ಮಕ್ಕಳಿಗೂ ಹೊಸ ಜಗತ್ತಿನ ರಾಜಧಾನಿಯ ಆಸ್ತಿನೂ ಬೇಕಲ್ವಾ. ಸ್ವರ್ಗ ಕಾ ನಾಮ್ ಭೀ ಭಾರತ್ ಮೇ ಮಶಹೂರ್ ಹೈ ಪರಂತು ಸಮಸ್ತೆ ಕುಚ್ ಭೀ ನಹಿ. ಬಾಬಾ ಹೇಳ್ತಾರೆ, ಸ್ವರ್ಗದ ಹೆಸರು ಕೂಡ ಭಾರತದಲ್ಲಿ ಪ್ರಸಿದ್ಧ ಇದೆ, ಆದರೆ ಏನು ತಿಳ್ಕೊಂಡೇ ಇಲ್ಲ. ಕತೆ ಫಲಾನಾ ಮರ ಸ್ವರ್ಗ ಪದಾರ, ಅಭಿಸೆ ಕಭಿ ಹೋತಾಯೇ ಕ್ಯಾ. ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳಿಬಿಡ್ತಾರೆ. ಹಾಗೇನಾದ್ರು ಸಾಧ್ಯ ಏನು? ಯಾರಾದರೂ ಸ್ವರ್ಗಕ್ಕೆ ಹೋಗ್ತಾರ? ಅಭಿ ತುಮ್ ಸಮಜ್ತೀವಿ ಹಮ್ ಸಬ್ ತುಚ್ಛ ಬುದ್ಧಿತೆ ನಂಬರ್ ವಾರ್ ತು ಕಹೆಂಗೆನ. ಈಗ ನಾವು ತಿಳ್ಕೊಂಡ್ವಿ, ನಮ್ಮ ಬುದ್ಧಿನೂ ಕೂಡ ಎಲ್ಲರದು ತುಚ್ಛ ಬುದ್ಧಿನೇ ಆಗಿತ್ತು, ನಂಬರ್ ವಾರ್ ಅಂತೂ ಹೇಳಬೇಕಾಗ್ತದೆ ತಾನೆ. मुख्य के लिए समझानी है कि मैं इनमें आता हूँ बहुत जन्म वाले अंतिम शरीर में. ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಇವ್ರಿಗೂ ಹೇಳಲಾಗ್ತದೆ ನಾನೇನಂತ, ನಾನೇನು ಇವರಲ್ಲಿ ಬರ್ತೀನಿ ಬಹಳ ಜನ್ಮಗಳ ಅಂತಿಮ ಶರೀರದಲ್ಲಿ. यह है नंबर 1. बच्चे समझते हैं अभी हम उनके बच्चे ब्राह्मण बन गए, ये सब है समझ की बात. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಬ್ರಹ್ಮ ಏನಿದಾರಲ್ಲ ಅವರು ನಂಬರ್ 1. ಮಕ್ಕಳು ತಿಳ್ಕೊಂಡ್ವಿ, ನಾವೀಗ ಅವ್ನ ಮಕ್ಕಳಾದ್ವಿ ಅಂದಾಗ ನಾವು ಬ್ರಾಹ್ಮಣರಾದ್ವಿ, ಇದೆಲ್ಲ ತಿಳ್ಕೊಳ್ಳೋ ಮಾತು. ಬಾಪ್ ಇತನೇ ಸಮಯ ಸೇ ಸಮझाते रहते हैं, नहीं तो सेकंड की बात है बाप को पहचानना. ಬಾಬಾ ಭಾಳ ಸಮಯದಿಂದ ನಮಗೆ ಹೇಳ್ತಾನೆ ಬಂದರು. ಹಾಗೆ ನೋಡಿದರೆ ತಿಳ್ಕೊಳ್ಳೋದೊಂದು ಸೆಕೆಂಡಿನ ಮಾತು ಅಂತಾರೆ ಬಾಬಾ. ಬಾಪ್ ಕತಿ ಮುझे याद करेंगे तो तुम्हारे विकर्म विनाश. ಬಾಬಾ ಹೇಳ್ತಾರೆ, ನೀವು ನನ್ನ ನೆನ್ಪು ಮಾಡಿದ್ದೆ ಆದರೆ ವಿಕರ್ಮ ವಿನಾಶ ಆಗ್ತದೆ. निश्चय हो गया फिर कोई भी बात में प्रश्न आदि उठ नहीं सकता. ಬಾಬಾ ಹೇಳ್ತಾರೆ, ನಿಶ್ಚಯ ಆದಮೇಲೆ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ನೇ ಸಮझाया है तुम पावन थे
ಜಬ್ ಶಾಂತಿಧಾಮ್ ಮೇ ಥೆ. ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಯಾವಾಗ ನೀವು ಪಾವನ ಇದ್ರಿ ಅವಾಗ ಶಾಂತಿಧಾಮದಲ್ಲಿದ್ರಿ. ಯ ಬಾತಿ ಬಿ ತುಮ್ ಹಿ ಬಾಪ್ ದ್ವಾರ ಸುನ್ತೆ ಹೋ, ದೂಸರಾ ಕೊಯ್ ಸುನಾ ನ ಸಕೆ. ನಮಗೆಲ್ಲ ಗೊತ್ತಿರಲಿಲ್ಲ ನಾವೆಲ್ಲ ಶಾಂತಿಧಾಮದಲ್ಲಿದ್ವಿ, ಅಲ್ಲಿಂದ ಬಂದು ಇಲ್ಲಿ ಪಾತ್ರ ಮಾಡಿದ್ವಿ ಅಂತ. ಯಾವಾಗ ಶುಭಾವ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರು ಅವ್ರ ಮೂಲಕನೇ ನಾವು ತಿಳ್ಕೊಂಡ್ವಿ. ಬೇರೆ ಯಾರೂ ಈ ಮಾತನ್ನು ನಮ್ಗೆ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ. तुम जानते हो हम आत्माएं कहाँ के रहवासी है, जैसे नाटक के एक्टर्स कहेंगे हम यहाँ के रहवासी हैं, कपड़ा बदल कर स्टेज पर आ जाएंगे. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರ ನಾವೆಲ್ಲ ಆತ್ಮಗಳು ಎಲ್ಲಿ ಇದ್ದಂಥವರು, ನಮ್ಮ ನಿಜವಾದ ಮನೆ ಯಾವುದು ಅಂತ ನಮ್ಗೆ ಗೊತ್ತಾಗಿದೆ ಈಗ. ಹೀಗೆ ನಾಟಕದಲ್ಲಿ ಪಾತ್ರ ಮಾಡುವಂತಹ ಪಾತ್ರಧಾರಿಗಳು ತಮ್ಮ ಮನೆ ಎಲ್ಲಿದೆ, ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಿರ್ತದೆ. ಅವರು ಬಟ್ಟೆ ಚೇಂಜ್ ಮಾಡಿ ಸ್ಟೇಜಿಗೆ ಬರ್ತಾರೆ. ಅಂದರೆ ಯಾವ ಬಟ್ಟೆಯನ್ನು ಮನೆಯಿಂದ ಧರಿಸ್ಕೊಂಡು ಬಂದಿದ್ರೋ ಅದೇ ಬಟ್ಟೆ ಧರಿಸ್ಕೊಂಡು ಇಲ್ಲಿ ಪಾತ್ರ ಮಾಡಲ್ಲ. ಅವರು ಇಲ್ಲಿ ಪಾತ್ರಕ್ಕೆ ತಕ್ಕ ಹಾಗೆ ಆ ಬಟ್ಟೆಯನ್ನು ಧರಿಸ್ಕೊಂಡು ಅವರು ಪಾತ್ರ ಮಾಡ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಯಹಾ ಕೆ ರಹವಾಸಿ ನೈ ಹೈ, ಯೇ ಏಕ್ ನಾಟಕ ಶಾಲಾ ಹೈ. ಈಗ ನಾವು ಮಕ್ಕಳಿಗೆ ಗೊತ್ತಾಯಿತು ನಾವೆಲ್ಲ ಇಲ್ಲಿರುವಂಥವರಲ್ಲ, ಇದು ನಮ್ಮ ಮನೆ ಅಲ್ಲ, ನಾವೆಲ್ಲ ಈ ಒಂದು ನಾಟಕ ಶಾಲೆಯಲ್ಲಿ ಪಾತ್ರ ಮಾಡ್ತಾ ಇದ್ದೇವೆ. यह भी बुद्धि में आया है कि हम मूल वतन के निवासी है, जिसको ಸ್ವೀಟ್ ಸೈಲೆನ್ಸ್ ಹೋಮ್ ಕಹಾ ಜಾತಾ ಹೈ. ಈಗ ಬುದ್ಧಿಯಲ್ಲೂ ಬಂತು ನಾವೆಲ್ಲ ಮೂಲವತನದ ನಿವಾಸಿಗಳು. ಬಾಬಾ ಹೇಳ್ತೀರಾ ಅದಕ್ಕೆ ಸ್ವೀಟ್ ಸೈಲೆನ್ಸ್ ಹೋಮ್ ಅಂತ ಕರೆಯಲಾಗ್ತದೆ. ಇಸ್ಕೆ ಲಿಯೇ ಹಿ ಸಬ್ ಚಾತೆ ಹೇ ಕ್ಯೂಂಕಿ ಆತ್ಮ ದುಃಖಿ ಹೇನ. ಎಲ್ಲರೂ ಆ ಮನೆಗೆ ಹೋಗಬೇಕು ಅಂತಲೇ ಬಯಸ್ತಾರಲ್ವ, ಮುಕ್ತಿ ಬೇಕು ಅಂತಲೇ ಬಯಸ್ತಾರೆ. ಯಾಕಂದರೆ ಈ ಜಗತ್ತಿನಲ್ಲಿ ದುಃಖ ಇದೆ. ದುಃಖ ಕಹತೆ ಹೇ ಹಮ್ ಕೈಸೆ ವಾಪಸ್ ಘರ್ ಜಾಯ್, घर का पता न होने के कारण भटकते हैं. ಬಾಬಾ ಹೇಳ್ತಾರೆ, ಅವರೆಲ್ಲ ಹೇಳ್ತಾರಂತೆ ನಾವು ಹೆಂಗೆ ವಾಪಸ್ ಹೋಗೋದು, ಯಾಕಂದ್ರೆ ಮನೆ ದಾರಿನೇ ಗೊತ್ತಿಲ್ಲ ನಮಗೆ, ಅದಕ್ಕೆ ಅಲ್ದಾಡ್ತಿದ್ದಾರೆ ಅವರು. ಅಭಿ ತುಮ್ ಭಟಕ್ನೆ ಸೆ ಚೋಟೆ, ಬಚ್ಚೋं को मालूम पड़ गया है, ಅಭಿ ತುಮको ಸಚ್ಮುಚ್ ಘರ್ ಜಾನಾ ಹೈ. ಬಾಬಾ ಹೇಳ್ತಾರೆ ನೀವೀಗೆಲ್ಲ ಅಲೆದಾಡುವಿಕೆಯಿಂದ ಬಿಡಿಸ್ಕೊಂಡ್ರಿ ಮಕ್ಕಳೇ. ಮಕ್ಕಳಿಗೆ ಗೊತ್ತಾಯಿತು ಸತ್ಯವಾಗ್ಲೂ ನಾವೀಗ ವಾಪಸ್ ಮನೆಗೆ ಹೋಗ್ತೇವೆ ಅಂತ. ಅಹಂ ಆತ್ಮ ಕಿತ್ನಿ ಚೋಟಿ ಬಿಂದಿ ಹೈ, ಯಬಿ ವಂಡ್ರ ಹೇ ಜಿಸ್ಕೋ ಕುದರತ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ನಾನು ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದ್ದೀನಿ, ಇದು ಕೂಡ ಏನು ಆಶ್ಚರ್ಯಪ್ಪ ಅಂದರೆ ಇದಕ್ಕೆ ಸೃಷ್ಟಿ ಅಂತ ಹೇಳಲಾಗ್ತದೆ. ಇತ್ನಿ ಚೋಟಿ ಬಿಂದಿ ಮೇ ಇತ್ನಾ ಪಾಠ ಬರಾ ಹುವಾ ಹೈ. ಆತ್ಮ ಕಿತ್ನಿ ಚೋಟಿ ಹೇ. ಬಾಬಾ ಹೇಳ್ತಾರೆ ಸಣ್ಣ ಆತ್ಮದಲ್ಲಿ ಎಷ್ಟು ಪಾತ್ರ ತುಂಬಿಕೊಂಡಿದೆ. ಪರಂಪಿತ ಪರಮಾತ್ಮ ಕೈಸೆ ಪಾಠ ಬಜಾತೆ ಯಬಿ ತುಮ್ ಜಾನ್ ಗಯೆ ಹೋ. ಪರಂಪಿತ ಪರಮಾತ್ಮ ಹೇಗೆ ಪಾತ್ರ ಅಭಿನಯಿಸ್ತಾರೆ ಅನ್ನೋದು ಕೂಡ ನೀವು ತಿಳ್ಕೊಂಡಿದ್ದೀರಾ. सबसे मुख्य पार्टदारी वह है, ಕರನ್ ಕರಾವನ್ ಹಾರ್ ಹೈ. ಎಲ್ಲಕ್ಕಿಂತ ಮುಖ್ಯ ಪಾತ್ರಧಾರಿ ಶುಭಾವಾಗಿದ್ದಾರೆ, ಮಾಡಿಸುವಂಥವರು ತಾನೆ. तो मीठे मीठे बच्चों को यह भी समझ में आया है कि हम आत्माएं ಶಾಂತಿಧಾಮ್ ಸೆ ಆತಿ ಹೈ. ನಾವು ಮಧುರ ಮಕ್ಕಳಿಗೆ ಈಗ ಗೊತ್ತಾಯಿತು ನಾವೆಲ್ಲ ಆತ್ಮಗಳು ಆ ಶಾಂತಿಧಾಮದಿಂದ ಬರ್ತೇವೆ. ಆತ್ಮಾಯ್ ಕೊಯ್ ನೈ ತೋಡೇ ನಿಕಲ್ತಿ ಹೈ ಜೋ ಶರೀರ ಮೇ ಪ್ರವೇಶ ಕರ್ತಿ ಹೈ ನಹಿ. ಆತ್ಮಗಳೇನು ಹೊಸದಾಗಿ ಹುಟ್ಕೊಳ್ತದೇನು? ಬಾಬಾ ಹೇಳ್ತಾರೆ ಶರೀರದಲ್ಲಿ ಪ್ರವೇಶ ಮಾಡ್ತಾವಲ್ಲ, ಅಲ್ಲ ಅಂತಾರೆ ಬಾಬಾ. ಆತ್ಮ ಈ ಸಭಿ ಸ್ವೀಟ್ ಹೋಮ್ ಮೇ ರಹತಿ ಹೈ, ವहाँ से आती है ಪಾಠ ಬಜಾನೆ. ಎಲ್ಲ ಆತ್ಮಗಳು ಆ ಸ್ವೀಟ್ ಹೋಮ್ನಲ್ಲಿ ಇರ್ತಾರೆ, ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಪಾತ್ರ ಮಾಡೋದಕ್ಕೋಸ್ಕರ. ಅಲ್ಲಿದೆ ನೋಡು ನಮ್ಮನೆ, ಇಲ್ಲಿಗೆ ಬಂದೆವು, ಸುಮ್ಮನೆ ಬರಲಿಲ್ಲ, ನಾವು ಪಾತ್ರ ಮಾಡೋದಕ್ಕೋಸ್ಕರ ಈ ಜಗತ್ತಿಗೆ ಬಂದಿವಿ ಅಂತ. ಆದರೆ ನಮ್ಮ ನಿಜವಾದ ಮನೆ ಅದಾಗಿದೆ. ಸಭಿಕೋ ಪಾಠ ಬಜಾನ ಹೇ ಅಕ್ಕೇಲೆ, ಎಲ್ಲರೂ ಪಾತ್ರ ಅಭಿನಯಿಸಲೇಬೇಕು, ಇದು ಆಟ ಅಂತಾರೆ ಬಾಬಾ. ಯ ಸೂರ್ಯ ಚಾಂದ್ ಸ್ಟಾರ್ಸ್ ಆದಿ ಕ್ಯಾ ಹೇ, ಸಬ್ ಬತ್ತಿಯಾ ಹೇ. ಬಾಬಾ ಹೇಳ್ತಾರೆ ಸೂರ್ಯ ಚಂದ್ರ ನಕ್ಷತ್ರಗಳು ಏನು ಹಾಗಾದರೆ ಇವೆಲ್ಲ ಈ ಜಗತ್ತಿಗೆ ಬೆಳಕು ಕೊಡುವಂಥದ್ದು. ಜಿಸ್ಮೆ ರಾತ್ ಅವ್ರ ದಿನ ಕಾ ಖೇಲ್ ಚಲ್ತಾ ಹೇ. ಹಗಲು ಸೂರ್ಯನ ಬೆಳಕಿದ್ರೆ ರಾತ್ರಿ ಚಂದ್ರ ನಕ್ಷತ್ರಗಳ ಬೆಳಕು ಅಂತ ಹೇಳ್ತೇವೆ. ಇವ್ರದ್ದೆಲ್ಲ ಬಾಬಾ ಹೇಳ್ತಾರೆ ಹಗಲು ರಾತ್ರಿ ಒಂದು ಆಟ ನಡೀತದೆ ಇಲ್ಲಿ. ಕೈ ಕಾತೆ ಸೂರ್ಯ ದೇವತಾಯ ನಮಃ, ಚಂದ್ರ ದೇವತಾಯ ನಮಃ, ನಕ್ಷತ್ರ ದೇವತಾಯ ನಮಃ, ಪರಂತು ವಾಸ್ತವ ಮೇ ಕೊಯ್ ದೇವತಾಯ ಹೈ ನೈ. ಈಗ ಹೇಳ್ತಾರೆ ನೋಡ್ರಿ, ಸೂರ್ಯನಿಗೂ ಸೂರ್ಯ ದೇವತಾಯ ನಮಃ ಅಂಥೇಳಿ ಸೂರ್ಯನಿಗೆ ನೀರು ಕೊಡ್ತಾರೆ, ಅರ್ಘ್ಯವನ್ನು ಅರ್ಪಿಸ್ತಾರೆ. ಚಂದ್ರ ದೇವತಾಯ ನಮಃ ಅಂತ ಹೇಳ್ತಾರೆ, ಚಂದ್ರನಿಗೂ ದೇವತೆ ಅಂತ ಹೇಳ್ತಾರೆ, ನಕ್ಷತ್ರಕ್ಕೂ ದೇವತೆ ಅಂತ ಹೇಳ್ತಾರೆ. ಆದರೆ ಇವರು ಯಾರೂ ದೇವತೆಗಳಲ್ಲ. ಇಸ್ ಖೇಲ್ ಕಾ ಕಿಸ್ಕೋ ಮಾಲೂಮ್ ನೈ ಹೈ, ಸೂರ್ಯ ಚಾಂದ್ ಕೋ ಬಿ ದೇವತಾ ಕಾ ದೇತೆ. ಬಾಬಾ ಹೇಳ್ತಾರೆ ಈ ಆಟದ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಸೂರ್ಯ ಚಂದ್ರ ಎಲ್ಲರಿಗೂ ದೇವತೆಗಳಂತ ಹೇಳಿಬಿಟ್ರು. वास्तव में यह इस सारे विश्व नाटक के लिए बत्तियाँ हैं, हम रहवासी है ಸ್ವೀಟ್ ಸೈಲೆನ್ಸ್ ಹೋಮ್ಗೆ. ಬಾಬಾ ಹೇಳ್ತಾರೆ ಹಾಗೆ ನೋಡಿರಿ, ಇಡೀ ವಿಶ್ವ ನಾಟಕಕ್ಕೋಸ್ಕರ
ಈ ಸೂರ್ಯ ಚಂದ್ರ ಇವರೆಲ್ಲರೂ ಬೆಳಕು ಕೊಡುವಂಥವರು. ನಾವೆಲ್ಲರೂ ಆ ಮಧುರವಾದ ಮನೆಯಲ್ಲಿದ್ದಂಥವರು. यहाँ हम पाठ बजा रहे हैं, यह जो मिसल चक्र फिरता रहता है, जो कुछ होता है ड्रामा में नूंद है. ಬಾಬಾ ಹೇಳ್ತಾರೆ ನಾವೆಲ್ಲರೂ ಇಲ್ಲಿ ಪಾತ್ರ ಅಭಿನಯಿಸ್ತಾ ಇದ್ದೀವಿ, ಹೇನಿನ ಹಾಗೆ ಚಕ್ರ ತಿರುಗ್ತಾ ಇದೆ, ಏನೆಲ್ಲ ನಡೀತದೋ ನಾಟಕದಲ್ಲಿ ಫಿಕ್ಸ್ ಇದೆ. ಐಸೆ ನೈ ಕಹನಾ ಚಾಹಿಯೆ ಕಿ ಐಸೆ ನೈ ಹೋತಾ ತೋ ಐಸಾ ಹೋತಾ. ಹಿಂಗೆ ಹೇಳಬಾರ್ದು ಅಂತಾರೆ ಬಾಬಾ. ಹೀಗಾಗದಿದ್ದರೆ ಹೀಗಾಗ್ತಿತ್ತೇನೋ, ನಾನು ಹೀಗೆ ಮಾಡ್ದಿದ್ರೆ ಹೀಗೆ ನಡೀತಿತ್ತೇನೋ. ಇದು ಡ್ರಾಮಾ ಏನು? ಬಾಬಾ ಹೇಳ್ತಾರೆ ಇದು ನಾಟಕ ತಾನೆ. मिसाल जैसे तुम्हारी माँ थी, ख्याल में तो नहीं था ना, चली जाएगी, अच्छा शरीर छोड़ दिया. ಡ್ರಾಮಾ ಉದಾಹರಣೆಯಲ್ಲಿ ಮಮ್ಮಂದು ಕೊಡ್ತಾರೆ ಬಾಬಾ. ವಿಚಾರವೂ ಇರಲಿಲ್ಲ ನಮ್ಗೆ ಯಾರಿಗೂ ಮಮ್ಮ ಶರೀರ ಬಿಡ್ತಾರೆ ಅಂತ, ಹೊರಟೋಗ್ಬಿಟ್ರು ತಾನೆ. ಒಳ್ಳೆಯದು ಶರೀರ ಬಿಟ್ಟರು. ನಾಟಕ अब अपना नया पाठ बजा रही है, ಫಿಕ್ರ್ ಕಿ कोई बात नहीं. ಅವರು ತಮ್ಮ ಹೊಸ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಇಲ್ಲಿ ಚಿಂತೆ ಯಾವುದೇ ಮಾತಿಲ್ಲ. यहाँ तुम सब बच्चों की बुद्धि में है, हम एक्टर्स है, यह हार और जीत का खेल है. ಇಲ್ಲಿ ನಾವೆಲ್ಲ ಮಕ್ಕಳ ಬುದ್ಧಿಯಲ್ಲಿದೆ, ನಾವೆಲ್ಲರೂ ಪಾತ್ರಧಾರಿಗಳು. ಇದು ಸೋಲು ಗೆಲುವಿನ ಆಟವಾಗಿದೆ. ಯಹ ಹಾರ್ ಜೀತ್ ಕಾ ಖೇಲ್ ಮಾಯಾ ಪರ್ ಆಧಾರಿತ है. ಬಾಬಾ ಹೇಳ್ತಾರೆ ಇದು ಸೋಲು ಗೆಲುವಿನ ಆಟ ಮಾಯೆ ಮೇಲೆ ಆಧಾರಿತವಾಗಿದೆ. ಮಾಯಸೆ ಹಾರೆ ಹಾರ್ ಹೇ, ಮಾಯಸೆ ಜೀತೆ ಜೀತ್. ಬಾಬಾ ಹೇಳ್ತಾರೆ ಮಾಯಕ್ಕೆ ಸೋತ್ರೆ ಸೋತ ಹಾಗೆ, ಮಾಯನ ಗೆದ್ದರೆ ಗೆದ್ದ ಹಾಗೆ. यह गाते तो सब है परंतु बुद्धि में यह ज्ञान जरा भी नहीं है. ಬಾಬಾ ಹೇಳ್ತಾರೆ ಇದು ಹೇಳ್ತಾರೆ, ಗಾಯನ ಮಾಡ್ತಾರೆ, ಆದರೆ ಬುದ್ಧಿಯಲ್ಲಿ ಯಾರಿಗೂ ಸ್ವಲ್ಪನೂ ಜ್ಞಾನ ಇಲ್ಲ ಅಂತಾರೆ ಬಾಬಾ. तुम जानते हो माया क्या चीज़ है? ये तो रावण है जिसको ही माया कहा जाता है. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಮಾಯೆ ಅಂತ ವಸ್ತು, ಅದಕ್ಕೆ ರಾವಣ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ ಅದಕ್ಕೆ ಮಾಯೆ ಅಂತಲೂ ಹೇಳಲಾಗ್ತದೆ. धन को संपत्ति कहा जाता है, धन को माया नहीं कहेंगे. ಬಾಬಾ ಹೇಳ್ತಾರೆ ಧನ ಅದಕ್ಕೆ ಸಂಪತ್ತು ಅಂತ ಹೇಳಲಾಗ್ತದೆ, ಅದಕ್ಕೆ ಮಾಯೆ ಅಂತ ಹೇಳೋದಿಲ್ಲ. ಮನುಷ್ಯ ಸಮಸ್ತೆ ಇನ್ಕೆ ಪಾಸ್ ಬಹುತ್ ಧನ್ ಹೇ ತೋ ಕಹ ದೇತೆ ಮಾಯಾ ಕಾ ನಶಾ ಹೇ. ಮನುಷ್ಯರೇನು ತಿಳ್ಕೊಂಡ್ರು ಅಂದರೆ ಇವ್ರ ಹತ್ರ ಭಾಳಷ್ಟು ದುಡ್ಡಿದೆ, ಅದಕ್ಕೆ ಇವ್ರಿಗೆ ಮಾಯೆ ನಶೆ ಇದೆ ಅಂತ. ಲೇಕಿನ್ ಮಾಯಾ ಕಾ ನಶಾ ಹೋತಾ ಹೇ ಕ್ಯಾ? ಬಾಬಾ ಹೇಳ್ತಾರೆ ಮಾಯೆದೆಂದಾದರೂ ನಶೆ ಆಗುತ್ತೇನು, ನಶೆ ಬರುತ್ತೇನು? ಮಾಯಾ ಕೋ ತೋ ಹಮ್ ಜೀತ್ನೆ ಕಿ ಕೋಶಿಶ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ನಾವೆಲ್ಲ ಮಾಯೆಯನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದೇವೆ. ತೋ ಇಸ್ಮೇ ಕೊಯ್ ಬಿ ಬಾತ್ ಮೇ ಸಂಶಯ ನೈ ಉಟ್ನಾ ಚಾಯ್. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಯಾವುದೇ ಮಾತಿನ ಸಂಶಯ ಬರಬಾರ್ದು. ಕಚ್ಚಿ ಅವಸ್ಥಾ ಹೋನೆಕ್ಕೆ ಕಾರಣ ಹಿ ಸಂಶಯ ಉಡ್ತಾ ಹೇ. ನಮ್ಮ ಸ್ಥಿತಿ ಕಚ್ಚಾ ಇರುವ ಕಾರಣನೇ ನಮಗೆ ಸಂಶಯ ಬರ್ತದೆ. ಅಭಿ ಭಗವಾನ್ ವಾಚೆ ಕಿಸ್ಕೆ ಪ್ರತಿ? ಆತ್ಮಾओं के ಪ್ರತಿ. ಈಗ ಭಗವಾನ್ ವಾಚ, ಹಾಗಾದ್ರೆ ಯಾರ ಪ್ರತಿ ಭಗವಾನ್ ವಾಚೆ ಇದೆ? ಆತ್ಮಗಳ ಪ್ರತಿ. ಭಗವಾನ್ ತು ಜರೂರ್ ಶಿವ ಹಿ ಚಾಹಿಯೆ ಜೋ ಆತ್ಮಾओं ಪ್ರತಿ ಕಹೆ. ಭಗವಂತ ಅಂದರೆ ಅವಶ್ಯವಾಗಿ ಶಿವನೇ ಬೇಕಲ್ವ, ನಾವೆಲ್ಲ ಆತ್ಮಗಳ ಪ್ರತಿ ಹೇಳೋದಕ್ಕೋಸ್ಕರ. ಶ್ರೀಕೃಷ್ಣ ತೋ ದೇಹದಾರಿ ಹೇ, ವ ಆತ್ಮಾओं के ಪ್ರತಿ ಕೈಸೆ ಕಹೆಂಗೆ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಅಂತೂ ದೇಹದಾರಿ, ಅವನ ಆತ್ಮಗಳ ಪ್ರತಿ ಹೇಗೆ ಹೇಳಕ್ಕೆ ಸಾಧ್ಯ? ತುಮಕೋ ಕೊಯ್ ದೇಹದಾರಿ ಜ್ಞಾನ ನೈ ಸುನಾತೆ. ಬಾಬಾ ಹೇಳ್ತಾರೆ ನಿಮ್ಗೆ ಯಾವುದೇ ದೇಹದಾರಿಗಳು ಜ್ಞಾನ ಹೇಳೋದಿಲ್ಲ. ಬಾಪ್ಕೋ ತೋ ದೇಹ ಹೈ ನಹಿ, ತಂದೆಗಂತೂ ದೇಹ ಇಲ್ಲ. ಅವ್ರ ತೋ ಸಬ್ಕೋ ದೇಹ ಹೈ, ಜಿನ್ಕಿ ಪೂಜಾ ಕರ್ತೆ ಉನ್ಕೋ ಯಾದ್ ಕರ್ನಾ ತೋ ಸಹಜ ಹೈ. ಬಾಬಾ ಹೇಳ್ತಾರೆ ಎಲ್ರಿಗೂ ದೇಹ ಇದೆ, ನಾವು ಯಾರು ಪೂಜೆ ಮಾಡ್ತೀವೋ ಅವ್ರು ನೆನ್ಪು ಮಾಡೋದು ಭಾಳ ಸಹಜ, ಯಾಕಂದ್ರೆ ಅವ್ರ ದೇಹ ಕಾಣಿಸ್ತದೆ. ಬ್ರಹ್ಮ ವಿಷ್ಣು ಶಂಕರ್ಕೋ ಕಹೆಂಗೆ ದೇವತಾ, ಶಿವಕೋ ಭಗವಾನ್ ಕರ್ತೆ ಹೇ. ಈ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆಗಳಂತ ಹೇಳ್ತೇವೆ, ಆದರೆ ಶಿವನಿಗೆ ಮಾತ್ರ ನಾವು ಭಗವಂತ ಅಂತ ಹೇಳ್ತೇವೆ. ಉಂಚಿತೆ ಉಂಚಿ ಭಗವಾನ್ ಉನ್ಕೋ ದೇಹ ಹೈ ನಹಿ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ಅವನಿಗೆ ತನ್ನದೇ ಆದ ಶರೀರ ಇಲ್ಲ. ಯಹ ಭಿ ತುಮ್ ಜಾನ್ತೆ ಹೋ ಜಬ್ ಮೂಲ ವತನ್ ಮೇ ಆತ್ಮಯೇ ಥಿ ತೋ ತುಮಕೋ ದೇಹ ಥಿ. ಬಾಬಾ ಒಂದು ಮಾತು ಕೇಳ್ತಾರೆ, ನಿಮಗೆಲ್ಲ ಗೊತ್ತಲ್ವಾ ನೀವು ಯಾವಾಗ ಮೂಲವತನದಲ್ಲಿದ್ರಿ ಅಂದರೆ ಪರಂಧಾಮದಲ್ಲಿ ಯಾವಾಗಿದ್ರಿ ನಿಮಗೆ ಶರೀರ ಇತ್ತಾ ಕೇಳ್ತಾರೆ. ಬಾಬಾ ನಹಿ ತುಮ್ ಆತ್ಮಯೇ ಥಿ, ಯ ಬಾಬಾ ಭಿ ಆತ್ಮ ಹೇ. ಬಾಬಾ ಹೇಳ್ತಾರೆ ಇಲ್ಲ, ಯಾಕಂದರೆ ನೀವು ಆತ್ಮಗಳಾಗಿದ್ರಿ, ಈ ಬಾಬನು ಕೂಡ ಆತ್ಮನೇ ಆಗಿದ್ದರು. ಸಿರ್ಫ್ ವ ಪರಮ ಹೇ ಇನ್ಕಾ ಪಾಠ ಗಾಯ ಹುವಾ ಹೈ. ಕೇವಲ ಅವರು ಪರಮ ಆಗಿದ್ದಾರೆ, ಅವರ ಒಂದು ಪಾತ್ರ ಗಾಯನ ಮಾಡಲ್ಪಟ್ಟಿದೆ. ಪಾಠ ಬಜಾಕರ್ ಗಯೇ ಹೇ ತಭಿ ಪೂಜಾ ಹೋತಿ ಹೈ, ಪರಂತು ಏಕ ಭಿ ಮನುಷ್ಯ ನಹಿ ಜಿಸ್ಕೋ ಯಹ ಮಾಲೂಮ್ ಹೋ 5000 वर्ष पहले भी परमपिता परमात्मा रचिता आया था, वह है ही हेवनली गॉड फादर. ಬಾಬಾ ಹೇಳ್ತಾರೆ ಪಾತ್ರ ಮಾಡಿ ಹೋಗಿದ್ರು ಅನ್ನೋದಕ್ಕೇ ಅವರ ಪೂಜೆ ನಡೀತದೆ ತಾನೆ. ಆದರೆ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ ಏನಂತ 5000 ವರ್ಷದ ಮೊದಲು ಕೂಡ
ಪರಂಪಿತ ಪರಮಾತ್ಮನಾಗಿರುವಂಥ ರಚಯಿತ ಬಂದಿದ್ದರು, ಅವರು ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ, ಸ್ವರ್ಗದ ರಚಯಿತ ಆಗಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. हर 5000 वर्ष बाद कल्प के संगम पर्व आते हैं, परंतु कल्प की आयु लंबी चौड़ी कर देने से सब भूल गए हैं. ಬಾಬಾ ಹೇಳ್ತಾರೆ ಪ್ರತಿ 5000 ವರ್ಷಗಳ ನಂತರ ಆ ತಂದೆ ಅಂದರೆ ಕಲ್ಪದ ನಂತರ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ. ಆದರೆ ಕಲ್ಪದ ಆಯುಷ್ಯ ಉದ್ದ ಅಗಲ ಮಾಡಿರುವ ಕಾರಣ ಎಲ್ಲರೂ ಮರ್ತ್ಬಿಟ್ರು. तुम बच्चों को बाप बैठ समझाते हैं, तुम खुद कहते हो बाबा हम आपसे कल्प कल्प मिलते हैं और आपसे वर्षा लेते हैं, फिर कैसे गंवाते हैं यह बुद्धि में है. ನಾವೆಲ್ಲ ಮಕ್ಕಳಿಗೆ ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ನಾವು ಸ್ವಯಂ ಕೂಡ ಹೇಳ್ತೇವೆ ಏನಂತ, ಬಾಬಾ ನಾವು ನಿಮ್ಮಿಂದ ಕಲ್ಪಕ್ಕೂ ಆಸ್ತಿ ತಗೊಳ್ತೇವೆ, ಅದಕ್ಕಿಂತ ಮೊದಲು ನಾವು ನಿಮ್ಮನ್ನು ಭೇಟಿಯಾಗ್ತೇವೆ, ಮಿಲನ ಮಾಡ್ತೇವೆ, ಮತ್ತು ಹೇಗೆ ನಾವು ತಗೊಂಡಿರೋ ಆಸ್ತಿಯನ್ನು ಕಳ್ಕೊಳ್ತೇವೆ, ಇದು ಕೂಡ ಬುದ್ಧಿಯಲ್ಲಿದೆ ಅಂತ. ज्ञान तो अनेक प्रकार के है, परंतु ज्ञान का सागर भगवान को ही कहा जाता है. ಬಾಬಾ ಹೇಳ್ತಾರೆ ಜ್ಞಾನ ಅಂತೂ ಅನೇಕ ಪ್ರಕಾರದಿದೆ, ಆದರೆ ಜ್ಞಾನದ ಸಾಗರ ಭಗವಂತನಿಗೆ ಹೇಳಲಾಗ್ತದೆ. ಅಬ್ ಯ ಬಿ ಸಬ್ ಸಮಸ್ತೆ ಹೇ ವಿನಾಶ್ ಹೋಗಾ ಜರೂರ್. ಈಗ ಇದನ್ನು ಕೂಡ ಎಲ್ಲರೂ ತಿಳ್ಕೊಂಡಿದ್ದಾರೆ, ವಿನಾಶ ಅವಶ್ಯವಾಗಿ ಆಗ್ತದೆ. ಆಗೆ ಬಿ ವಿನಾಶ ಹುವಾತ, ಕೈಸೆ ಹುವಾತ ಯ ಕಿಸ್ಕೋ ಬಿ ಪತಾ ನಹಿ. ಬಾಬಾ ಹೇಳ್ತಾರೆ ಮೊದಲು ಕೂಡ ವಿನಾಶವಾಗಿತ್ತು, ಅದು ಹೇಗಾಗಿತ್ತು ಅನ್ನೋದು ಯಾರೂ ತಿಳ್ಕೊಂಡಿಲ್ಲ. ಶಾಸ್ತ್ರೋं में तो विनाश के बारे में क्या क्या लिख दिया है, ಪಾಂಡವ और ಕೌರವ ಕಿ ಯುದ್ಧ ಕೈಸೆ ಹೋ ಸಕ್ತಿ. ಶಾಸ್ತ್ರದಲ್ಲಿ ಅಂತೂ ವಿನಾಶದ ಬಗ್ಗೆ ಏನೇನು ಬರೆದ್ಬಿಟ್ರು, ಪಾಂಡವ ಮತ್ತು ಕೌರವರ ಯುದ್ಧ ಹೇಗೆ ನಡೀತು ಅಂತ. ಬಾಬಾ ಹೇಳ್ತಾರೆ ಹೇಗೆ ನಡೀತದೆ ಅಂತ ಕೇಳ್ತಾರೆ ಬಾಬಾ. ಅಭಿ ತುಮ್ ಬ್ರಾಹ್ಮಣ ಹೋ ಸಂಗಮ್ ಯುಗ್ ಪರ್, ಬ್ರಾಹ್ಮಣೋं की तो कोई लड़ाई है ही नहीं. ಬಾಬಾ ಹೇಳ್ತಾರೆ ನೀವು ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿದ್ದೀರಾ, ಬ್ರಾಹ್ಮಣರದಂತೂ ಯಾವುದೇ ಯುದ್ಧ ಇಲ್ಲ. ಬಾಪ್ ಕಹತೆ ತುಮ್ ಹಮಾರೆ ಬಚ್ಚೆ ಹೋ, ನಾನ್ ವೈಲೆನ್ಸ್, ಡಬಲ್ ಅಹಿಂಸಕ್, ಅಭಿ ತುಮ್ ನಿರ್ವಿಕಾರಿ ಬನ್ ರಹೆ ಹೋ. ಈಗ ಬಾಬಾ ಹೇಳ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ, ಏನಾಗಿದ್ದೀರಾ ಅಹಿಂಸಕರಾಗಿದ್ದೀರಾ ಅಂತ. ಈಗ ನೀವು ನಿರ್ವಿಕಾರಿ ಆಗ್ತಿದ್ದೀರಾ. ತುಮ್ ಹಿ ಬಾಪ್ಸೆ ಕಲ್ಪ ವರ್ಷ ಲೇತೆ ಹೋ, ನೀವೇ ತಂದೆಯಿಂದ ಕಲ್ಪಕ್ಕೂ ಆಸ್ತಿ ತಗೊಳ್ತೀರಾ. ಇಸ್ಮೇ ಕುಚ್ ಭಿ ತಕ್ಲೀಫ್ ಕಿ ಬಾತ್ ನಹಿ, ನಾಲೆಜ್ ಬಡಿ ಸಹಜ. ಬಾಬಾ ಹೇಳ್ತಾರೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ, ಜ್ಞಾನ ಭಾಳ ಸಹಜ ಇದೆ. 84 जन्मों का चक्र तुम्हारी बुद्धि में है, अभी नाटक पूरा होता है, बाकी थोड़ा टाइम है. ಬಾಬಾ ಹೇಳ್ತಾರೆ 84 ಜನ್ಮಗಳ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ, ಈಗ ನಾಟಕ ಪೂರ್ಣ ಆಗ್ತದೆ, ಇನ್ನೊಂದು ಸ್ವಲ್ಪ ಸಮಯ ಅಂತಾರೆ ಬಾಬಾ. तुम जानते हो अभी ऐसा समय आने वाला है जो साहूकारों को भी अनाज नहीं मिलेगा, पानी नहीं मिलेगा. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಈಗ ಇಂತಹ ಸಮಯ ಬರಲಿದೆ, ಯಾರು ತಮ್ಮನ್ನು ಸಾಹುಕಾರ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೂ ಕೂಡ ಊಟಕ್ಕೆ ಸಿಗಲ್ಲ, ನೀರು ಸಿಗಲ್ಲ. ಇಸ್ಕೋ ಕಹಾ ಜಾತಾ ಹೇ ದುಃಖ ಕೆ ಪಹಾಡ್, ಕೋನೆ ನಾ ಹೇ ಖೇಲ್ ಹೇನ. ಇದಕ್ಕೆ ಹೇಳಲಾಗ್ತದೆ ದುಃಖದ ಬೆಟ್ಟನೇ ಊರಳಲಿದೆ ಅಂತಾರೆ ಬಾಬಾ. ರಕ್ತದ ಕೊಳೆ ಆಟ ನಡೀತದೆ. इतने सब खत्म हो जाएंगे, कोई भूल करते तो उनको दंड मिलता है. इन्होंने क्या भूल की है. ಬಾಬಾ ಹೇಳ್ತಾರೆ ಎಲ್ಲ ಸಮಾಪ್ತಿಯಾಗಿಬಿಡ್ತಾರೆ. ಏನಾದರೂ ತಪ್ಪು ನಡೆದರೆ ಶಿಕ್ಷೆ ಸಿಗ್ತದೆ ತಾನೆ. ಹಾಗಾದರೆ ಇವರೆಲ್ಲ ಏನು ತಪ್ಪು ಮಾಡಿದರು. ಸಿರ್ಫ್ ಏಕಿ ಭೂಲ್ ಕಿ ಹೇ ಜೋ ಬಾಪ್ಕೋ ಬೋಲೆ. ತಪ್ಪು ಒಂದೇ ಮಾಡಿರೋದು, ಪರಮಾತ್ಮನ ಮರ್ತು ಬಿಟ್ರಲ್ಲ ಅದೇ ದೊಡ್ಡ ತಪ್ಪು ಅಂತಾರೆ ಬಾಬಾ. ತುಮ್ ತೋ ಬಾಪ್ ಸೆ ರಾಜಾಯಿ ಲೇ ರಹೆ ಹೋ, ಬಾಕಿ ಮನುಷ್ಯ ತೋ ಸಮಜ್ತೆ ಹೇ ಮರೆ ಕಿ ಮರೆ. ಬಾಬಾ ಹೇಳ್ತಿದ್ದಾರೆ ನೀವು ತಂದೆಯಿಂದ ಈಗ ಆಸ್ತಿ ತಗೊಳ್ತಿದ್ದೀರಾ, ರಾಜ್ಯವನ್ನು ಪಡ್ಕೊಳ್ತಿದ್ದೀರಾ. ಇನ್ನು ಉಳಿದ ಮನುಷ್ಯರಂತೂ ತಿಳ್ಕೊಂಡಿದ್ದಾರೆ ಇನ್ನೇನು ಸತ್ತು ಬಿಡೋದು ಅಂತ. ಮಹಾಭಾರತ ಲಡಾಯಿ ತೋಡಿ ಬಿ ಶುರು ಹೋಯಿತು ಮರ್ ಜಾಯ್. ಮಹಾಭಾರತ ಇದ್ದ ಒಂದು ಸ್ವಲ್ಪ ಶುರು ಆಗಿಬಿಟ್ರೆ ಸಾಕು ಸತ್ತೋಗ್ಬಿಡ್ತಾರೆ ಅಂತಾರೆ ಬಾಬಾ. तुम तो जीते हो ना, तुम ट्रांसफ़र होकर अमर लोक में जाते हो इस पढ़ाई की ताकत से. ಬಾಬಾ ಹೇಳ್ತಾರೆ ನೀವಂತೂ ಬದುಕಿರ್ತಿರ್ತಾನೆ, ನೀವು ವರ್ಗಾವಣೆಯಾಗಿ ಅಮರ್ ಲೋಕಕ್ಕೆ ಹೋಗ್ತೀರಾ ಈ ಶಿಕ್ಷಣದ ಶಕ್ತಿಯಿಂದ. ಅಂದರೆ ಬಾಬಾ ಓದಿಸುವ ಶಿಕ್ಷಣದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನಾವೆಲ್ಲರೂ ಅಮರ್ ಲೋಕಕ್ಕೆ ಹೋಗ್ತೇವೆ. पढ़ाई को सोर्स ऑफ इनकम कहा जाता है, शास्त्रों की भी पढ़ाई है, इससे भी इनकम होती है, परंतु वह पढ़ाई है भक्ति की. ಶಿವಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಶಿಕ್ಷಣಕ್ಕೆ ಆದಾಯದ ಮೂಲ ಅಂತ ಹೇಳಲಾಗ್ತದೆ. ಶಾಸ್ತ್ರನೂ ಕೂಡ ಒಂದು ಶಿಕ್ಷಣನೇ. ಬಾಬಾ ಹೇಳ್ತಿದ್ದಾರೆ ಅದರಿಂದ ಏನು ಇನ್ಕಮ್ ಆಗ್ತದೆ. ಬಾಬಾ ಹೇಳ್ತಾರೆ ಆದರೆ ಶಿಕ್ಷಣ ಭಕ್ತಿ ಅದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಶಾಸ್ತ್ರನೂ ಕೂಡ ಶಿಕ್ಷಣನೇ, ಅದರಿಂದಲೂ ಗಳಿಕೆ ಆಗ್ತದೆ, ಆದರೆ ಆ ಶಿಕ್ಷಣ ಭಕ್ತಿ ಅದು. अब बाप कहते मैं तुमको इन लक्ष्मी नारायण जैसा बनाता हूँ
ತುಮ್ ಅಭಿ ಸ್ವಚ್ಛ ಬುದ್ಧಿ ಬಂತೆ ಹೋ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣರ ಹಾಗೆ ಮಾಡ್ತೇನೆ, ನೀವೀಗ ಸ್ವಚ್ಛ ಬುದ್ಧಿಯವರಾಗ್ತೀರಾ. ತುಮ್ ಜಾನ್ತೆ ಹಮ್ ಊಂಚತೆ ಊಂಚ್ ಬಂತೆ ಹೇ, ಫಿರ್ ಪುನರ್ಜನ್ಮ ಲೇತೆ ಲೇತೆ ನೀಚೆ ಉತ್ತರ್ತೆ ಹೇ. ನೀವು ತಿಳ್ಕೊಂಡಿದ್ದೀರಾ ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗ್ತೇವೆ, ಮತ್ತು ಪುನರ್ಜನ್ಮ ಪಡೆದು ಪಡೆದು ಕೆಳಗೆ ಇಳಿತೇವೆ. ನಯೆ ಸೆ ಪುರಾಣ ಹೋತಾ ಹೇ, ಸಿಡಿ ಜರೂರ್ ಉತ್ತರ್ನಿ ಪಡೇನಾ. ಬಾಬಾ ಹೇಳ್ತಾರೆ, ಹೊಸಬರಿಂದ ಹಳಬರಾಗ್ತೀರಾ ಅಥವಾ ಹೊಸದಿಂದ ಹಳೇದಾಗ್ತದೆ, ಮೆಟ್ಲು ಅವಶ್ಯವಾಗಿ ಇಳಿಲೇಬೇಕು. ಅಭಿ ಸೃಷ್ಟಿಕಿ ಭಿ ಉತ್ತರ್ತಿ ಕಲಾ ಹೇ, ಚಡ್ತಿ ಕಲಾತಿ ತೋ ಇನ್ ದೇವತಾओं का राज्यता ಸ್ವರ್ಗತಾ. ಬಾಬಾ ಹೇಳ್ತಾರೆ, ಈಗ ಸೃಷ್ಟಿದು ಕೂಡ ಇಳಿಯುವ ಕಲೆಯಾಗಿದೆ, ಏರುವ ಕಲೆ ಇತ್ತು, ದೇವತೆಗಳ ರಾಜ್ಯ ಇತ್ತು, ಸ್ವರ್ಗ ಇತ್ತು. ಅಭಿ ನರ್ಕ ಹೇ, ಅಭಿ ತುಮ್ ಫಿರ್ಸೆ ಪುರುಷಾರ್ಥ ಕರ್ ರಹೆ ಹೋ ಸ್ವರ್ಗವಾಸಿ ಬನ್ನೆ ಕೆ ಲಿಯೆ. ಬಾಬಾ ಹೇಳ್ತಾರೆ, ಇದು ನರ್ಕ, ಈಗ ನೀವು ಮತ್ತೆ ಪುರುಷಾರ್ಥ ಮಾಡ್ತಿದ್ದೀರಾ ಸ್ವರ್ಗವಾಸಿ ಆಗೋದಕ್ಕೋಸ್ಕರ. ಬಾಬಾ ಬಾಬಾ ಕರ್ತೆ ಇರತ್ತೆ ಹೋ. ಏನು ಹೇಳ್ತೇವೆ ನಾವು ಪ್ರೀತಿಯಿಂದ? ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೇವೆ. ಓ गॉड फादर का पुकारते हैं, परंतु यह थोड़ी समझते कि वह आत्माओं का बाप ऊंचते ऊंचे. ಓ ಗಾಡ್ ಫಾದರ್ ಅಂಥೇಳಿ ಕರಿತಾ ಇರ್ತಾರೆ, ಆದರೆ ಅವ್ರು ಏನಾದರೂ ತಿಳ್ಕೊಂಡಿದ್ದಾರೇನು ನಾವೆಲ್ಲ ಆತ್ಮಗಳ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಹಮ್ ಉನ್ಕೆ ಬಚ್ಚೆ ಫಿರ್ ದುಃಖಿ ಕ್ಯೂ, ನಾವು ಅವ್ರ ಮಕ್ಕಳು ಅಂದಾಗ ದುಃಖಿಗಳು ಯಾಕೆ? ಅಭಿ ತುಮ್ ಸಮಜ್ತೆ ಹೋ ದುಃಖಿ ಭಿ ಹೋನಾ ಹಿ ಹೈ, ಯ ದುಃಖ ಅವ್ರ ಸುಖ ಕಾ ಖೇಲ್ ಹೇನ. ಬಾಬಾ ಹೇಳ್ತಾರೆ, ನೀವೀಗ ತಿಳ್ಕೊಂಡಿದ್ದೀರಾ ದುಃಖಿಗಳು ಯಾಕಾಗೋದು ಅಂಥೇಳಿ, ಅಥವಾ ದುಃಖನೂ ಆಗಬೇಕಾಗಿದೆ, ಈಗ ಸುಖ ದುಃಖದ ಆಟ ಇದು. जीत में सुख है, हार में दुख है, बाप ने राज्य दिया रावण ने छीन लिया. ಬಾಬಾ ಹೇಳ್ತಾರೆ, ಯಾವಾಗ ಗೆಲುವು ಅಲ್ಲಿ ಸುಖ ಇದೆ, ಯಾವಾಗ ಸೋಲ್ತೇವೆ ಅದು ದುಃಖ. ತಂದೆ ನಮಗೆ ರಾಜ್ಯ ಕೊಟ್ಟಿದ್ರು, ರಾವಣ ನಮ್ಮ ರಾಜ್ಯ ಕಸ್ಕೊಂಡ ಅಂತ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೇ, ಬಾಪ್ ಸೆ ಹಮ್ಕೋ ಸ್ವರ್ಗ ಕಾ ವರ್ಸಾ ಮಿಲ್ತಾ ರಹತಾ ಹೇ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತಾ ಇರ್ತದೆ. ಬಾಪ್ ಆಯಾ ಹುವಾ ಹೇ, ಅಭಿ ಸಿರ್ ಬಾಪ್ ಕೋ ಯಾದ್ ಕರ್ನಾ ಹೇ ತೋ ಪಾಪ ಕಟ್ ಜಾಯೆ. ತಂದೆ ಬಂದಿದ್ದಾರೆ, ಈಗ ಕೇವಲ ನಾವು ತಂದೆಯನ್ನು ನೆನಪು ಮಾಡಬೇಕು, ಯಾಕಂದರೆ ಪಾಪ ಕಟ್ಟಾಗ್ತದೆ. ಜನ್ಮ ಜನ್ಮಾಂತರ ಕಾ ಸಿರ್ ಪರ್ ಬೋಜಾ ಹೇ ನ, ಯಹ ಭಿ ತುಮ್ ಜಾನ್ತೆ ಹೋ, ತುಮ್ ಕೋಯಿ ಬಹುತ್ ದುಃಖಿ ನೈ ಹೋತೆ ಹೋ. ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರದ ಹೊರೆ ತಲೆ ಮೇಲಿದೆ, ಇದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಈಗ ನೀವು ಭಾಳ ದುಃಖಿಗಳಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಕುಚ್ ಸುಖ ಭಿ ಹೇ ಆಟೆ ಮೇ ನಮಕ್, ಒಂದು ಸ್ವಲ್ಪ ಸುಖನೂ ಇದೆ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು. ಜಿಸ್ಕೋ ಕಾಗವಿಷ್ಟ ಸಮಾನ ಸುಖ ಕಹಾ ಜಾತಾ ಹೇ, ತುಮ್ ಜಾನ್ತೆ ಹೋ ಸರ್ವ ಕಾ ಸದ್ಗತಿದಾತ ಏಕಿ ಬಾಪೆ. ಅದಕ್ಕೆ ಕ್ಷಣಿಕವಾದ ಸುಖ ಅಂತ ಹೇಳಲಾಗ್ತದೆ. ನೀವು ತಿಳ್ಕೊಂಡಿದ್ದೀರಾ ಸರ್ವರಿಗೂ ಸದ್ಗತಿದಾತನಾಗಿರುವಂಥ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಜಗದ್ಗುರು ಭಿ ಏಕಟಹರ, ವಾನಪ್ರಸ್ಥ ಮೇ ಗುರು ಕಿಯಾ ಜಾತಾ ಹೇ. ಜಗತ್ತಿಗೆ ಗುರು ಪರಮಾತ್ಮ ಅವರೊಬ್ಬರೇನೆ ತಾನೆ. ವಾನಪ್ರಸ್ಥದಲ್ಲಿ ಗುರುವನ್ನು ಮಾಡ್ಕೊಳ್ತಾರೆ. ಅಭಿ ತೋ ಚೋಟಿ ಕೋ ಭಿ ಗುರು ಕರಾ ದೇತೆ, ಅಗರ್ ಮರ್ ಜಾಯೆ ತೋ ಸದ್ಗತಿ ಕೋ ಪಾಯೆಂಗೆ. ಇವತ್ತು ಸಣ್ಣ ಸಣ್ಣ ಮಕ್ಕಳನ್ನು ಗುರು ಮಾಡಿಬಿಡ್ತಾರೆ, ಅಕಸ್ಮಾತ್ ಸತ್ರೂ ಕೂಡ ಸದ್ಗತಿ ಪಡ್ಕೊಳ್ಳಿ ಅಂತ. ಬಾಪ್ ಕಹತೆ ವಾಸ್ತವ ಮೇ ಕಿಸ್ಕೋ ಭಿ ಗುರು ನೈ ಕಹ ಸಕ್ತೆ, ಗುರು ವಹ ಜೋ ಸದ್ಗತಿ ಇದೆ. ಹಾಗೆ ನೋಡಿದರೆ ಯಾರ್ಯಾರಿಗೂ ನಾವು ಗುರು ಅಂತ ಹೇಳಲಿಕ್ಕೆ ಬರಲ್ಲ. ಗುರು ಅಂದ್ರೇ ಯಾರು ಸದ್ಗತಿ ಕೊಡ್ತಾರೆ ಅವ್ರಿಗೆ ಹೇಳಲಾಗ್ತದೆ. ಸದ್ಗತಿ ದಾತಾ ತೋ ಏಕ್ ಹಿ ಹೈ, ಬಾಕಿ ಕ್ರೈಸ್ಟ್ ಬುದ್ಧ ಆದಿ ಕೊಯ್ ಭಿ ಗುರು ನಹಿ. ಬಾಬಾ ಹೇಳ್ತಾರೆ, ಸದ್ಗತಿದಾತ ಒಬ್ಬರೇ, ಇನ್ನು ಕ್ರೈಸ್ತ ಬುದ್ಧ ಇವ್ರು ಯಾರೂ ಗುರು ಅಲ್ಲ. ವೇ ಆತೆ ತೋ ಸಬ್ಕೋ ಸದ್ಗತಿ ಮಿಲ್ತಿ ಹೇ ಕ್ಯಾ, ಅವ್ರು ಬಂದರೆ ಯಾರಿಗಾದರೂ ಸದ್ಗತಿ ಸಿಗುತ್ತೇನು? ಕ್ರೈಸ್ಟ್ ಆಯಾ ಉನ್ಕೆ ಪೀಚೆ ಸಬ್ ಆನೆ ಲಗೆ ಜೋ ಬಿ ಉಸ್ ಧರ್ಮಕ್ಕೆ ತೆ. ಬಾಬಾ ಹೇಳ್ತಾರೆ, ಕ್ರೈಸ್ತ ಬಂದ, ಅವನ ಹಿಂದೆ ಎಲ್ಲರೂ ಬಂದರು, ಯಾರೆಲ್ಲ ಅವನ ಧರ್ಮದವರಿದ್ದರು. ಫಿರ್ ಉನ್ಕೋ ಗುರು ಕೈಸೆ ಕಹೆಂಗೆ ಜಬ್ಕಿ ಲೇ ಆನೆ ಲೇ ನಿಮಿತ್ತ ಬನ್ನಿ. ಹಾಗೆ ಅವ್ನ ಗುರು ಅಂತ ಹೆಂಗೆ ಹೇಳೋದು? ಕರ್ಕೊಂಡು ಬರ್ಲಿಕ್ಕೆ ನಿಮಿತ್ತ ಆದರು ಅವರು. ಪತಿತ್ ಪಾವನ್ ಎಕ್ಕಿ ಬಾಪ್ಕೋ ಕಹತೆ ಹೇ, ಸಬ್ಕೋ ವಾಪಸ್ ಲೇ ಜಾನೆ ವಾಲಾ ಹೇ. ಪತಿತ ಪಾವನ ಅಂತ ಒಬ್ಬ ತಂದೆಗೆ ಹೇಳಲಾಗ್ತದೆ, ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗುವಂಥವ್ರು. ಸ್ಥಾಪನಾ ಭೀ ಕರ್ತೆ ಹೇ, ಸಿರ್ಫ್ ಸಬ್ಕೋ ಲೇ ಜಾಯೆ ತೋ ಪ್ರಲಯ ಹೋ ಜಾಯೆ. ಸ್ಥಾಪನೆಯೂ ಕೂಡ ಮಾಡ್ತಾರೆ, ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ರೆ ಬಾಬಾ ಹೇಳ್ತಾರೆ ಪ್ರಳಯ ಆಗಿಬಿಡ್ತದೆ. ಪ್ರಲಯ ತೋ ಹೋತಿ ನಹಿ, ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಗಾಯಿ ಹುಯಿ ಹೇ. ಬಾಬಾ ಹೇಳ್ತಾರೆ ಪ್ರಳಯ ಅಂತೂ ಆಗೋದಿಲ್ಲ, ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತಾ ಅಂತ ಗಾಯನ ಮಾಡಲಾಗ್ತದೆ. ಗಾಯನ ಹೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಗಾಯನ ಮಾಡಲಾಗ್ತದೆ ಯಾವಾಗ ಯಾವಾಗ ಧರ್ಮಗ್ಲಾನಿ ಆಗ್ತದೋ ಭಾರತ್ ಮೇ ಬಾಪ್ ಆತೆ, ಭಾರತದಲ್ಲಿನೇ ತಂದೆ ಬರ್ತಾರೆ ಅನ್ನುವಂಥದ್ದು. ಸ್ವರ್ಗಕ್ಕೆ ಬಾದಶಾಹಿ ದೇನೆ ವಾಲಾ ಬಾಪ್ ಹೇ,
उनको भी सर्वव्यापी कह देते हैं. ಸ್ವರ್ಗದ ರಾಜ್ಯಭಾಗ್ಯ ಕೊಡುವಂಥವರು ತಂದೆಯಾಗಿದ್ದಾರೆ, ಅವ್ರಿಗೇನೆ ಸರ್ವವ್ಯಾಪಿ ಅಂತ ಹೇಳಿಬಿಡ್ತಾರೆ. अभी तुम बच्चों को खुशी है कि नई दुनिया में सारे विश्व पर एक हमारा ही राज्य होगा. ಈಗ ನೀವು ಮಕ್ಕಳಿಗೆ ಖುಷಿ ಇದೆ, ಹೊಸ ಜಗತ್ತಿನಲ್ಲಿ ಇಡೀ ವಿಶ್ವದ ಮೇಲೆ ನಮ್ಮದೇ ರಾಜ್ಯ ಇರ್ತದೆ. ಉಸ್ ರಾಜ್ಯಕ್ಕೂ ಕೊಯ್ ಚೀನ್ ನೈ ಸಕ್ತ. ನಾವು ಯಾವ ರಾಜ್ಯವನ್ನು ಆಳ್ತಿರ್ತೀವಲ್ಲ ಅದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾ ತೋ ಟುಕಡೆ ಟುಕಡೆ ಪರ್ ಆಪಸ್ ಮೇ ಕಿತನಾ ಲಡ್ತೆ ರಹತೆ. ಬಾಬಾ ಹೇಳ್ತಾರೆ ಇಲ್ಲಿ ತುಂಡು ತುಂಡಿನ ಮೇಲೆ ತಮಗೆಲ್ಲ ಒಬ್ರಿಗೊಬ್ರೆಷ್ಟು ಜಗಳ ಆಡ್ತಿದ್ದಾರೆ, ನಮಗೆ ಸಿಗಲಿ ಆ ರಾಜ್ಯ, ನಮಗೆ ಸಿಗಲಿ ಆ ದೇಶ, ನಮಗೆ ಸಿಗಲಿ ಅಂತ. ತುಮಕೋ ತೋ ಮಜಾ ಹೇ, ನಿಮ್ಗಂತೂ ಮಜಾ ಇದೆ. ಖಗ್ಗಿಯಾँ ಮಾರ್ನಿ ಹೇ, ಕಲ್ಪ ಕಲ್ಪ ಬಾಬಾ ಸೆ ಹಮ್ ವರ್ಷ ಲೇತೆ ತೋ ಕಿತ್ನಿ ಖುಷಿ ಹೋನಿ ಚೆ. ಕುಣಿದು ಕುಪ್ಪಳಿಸ್ಬೇಕು ಅಂತಾರೆ ಬಾಬಾ. ಯಾಕೆ ಕಲ್ಪ ಕಲ್ಪಕ್ಕೂ ಬಾಬನಿಂದ ನಾವು ಆಸ್ತಿ ತೊಗೊಳ್ತೇವೆ, ಎಷ್ಟು ಖುಷಿ ಆಗಬೇಕಲ್ವ ಮಕ್ಕಳಿಗೆ ಅಂತಾರೆ ಬಾಬಾ. ಬಾಪ್ ಕತೆ ಮುಜೆ ಯಾದ್ ಕರೋ ಫಿರ್ ಭಿ ಭೂಲ್ ಜಾತೆ, ಕತೆ ಬಾಬಾ ಯೋಗ ಟೂಟ್ ಜಾತಾ ಹೇ. ಬಾಬಾ ಹೇಳ್ತಾರೆ ನಾನು ನೆನ್ಪು ಮಾಡಿ ಮಕ್ಕಳೇ ಅಂತಂದರೆ ಮರ್ತು ಬಿಡ್ತೀವಿ ಅಂತ ಹೇಳ್ತೇವೆ, ನಾವು ಮರ್ತೂ ಬಿಡ್ತೇವೆ. ಹೇಳ್ತೀವಿ ಬಾಬಾ ಯಾಕೋ ಯೋಗನೇ ಹತ್ತಲ್ಲ ನೋಡು, ನೀನು ನೆನಪೇ ಬರಲ್ಲ ಅಂತೇವೆ. ಬಾಬಾನೇ ಕಹಾ ಹೇ ಯೋಗ ಅಕ್ಷರ ನಿಕಾಲ್ದು. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗ ಅನ್ನೋ ಅಕ್ಷರ ತೆಗೆದುಹಾಕ್ಬಿಡಿ ಮಕ್ಕಳೇ ಅಂತ. ಮತ್ತು ಶಾಸ್ತ್ರೋಂ ಕಾ ಅಕ್ಷರ ಹೇ, ಬಾಪ್ ಕತೆ ಹೇ ಮುಜೆ ಯಾದ್ ಕರೋ. ಬಾಬಾ ಹೇಳ್ತಾರೆ ಅದು ಶಾಸ್ತ್ರದ ಅಕ್ಷರ, ಇಲ್ಲಿ ಬಾಬಾ ಹೇಳ್ತಾರೆ ನಾನು ನೆನ್ಪು ಮಾಡಿ ಅಂತ. ಯೋಗ ಭಕ್ತಿ ಮಾರ್ಗ ಕಾ ಅಕ್ಷರ ಹೇ, ಬಾಪ್ ಸೆ ಬಾದಶಾಹಿ ಮಿಲ್ತಿ ಹೇ ಸ್ವರ್ಗಕ್ಕೆ. ಯೋಗ ಅನ್ನೋದು ಭಕ್ತಿ ಮಾರ್ಗದ ಅಕ್ಷರ, ತಂದೆಯಿಂದ ರಾಜ್ಯಭಾಗ್ಯ ಸಿಗ್ತದೆ ಸ್ವರ್ಗದ್ದು. ಉನ್ಕೋ ತುಮ್ ಯಾದ್ ನಹಿ ಕರೆಂಗೆ ತೋ ವಿಕರ್ಮ ವಿನಾಶ ಕೈಸೆ ಹೋಂಗೆ. ಆ ತಂದೆಯನ್ನು ನೀವು ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶ ಹೆಂಗಾಗ್ತದೆ? ರಾಜಾಯಿ ಕೈಸೆ ಮಿಲೇಗಿ. ಯಾದ್ ನಹಿ ಕರೆಂಗೆ ತೋ ಪದ್ ಭಿ ಕಮ್ ಹೋ ಪಡೇಗಾ, ಸಜಾ ಭಿ ಖಾಯೆಂಗೆ. ಬಾಬಾ ಹೇಳ್ತಾರೆ ರಾಜ್ಯ ಹೆಂಗೆ ಸಿಗ್ತದೆ? ನೆನಪು ಮಾಡದಿದ್ದರೆ ಪದವಿನೂ ಕಡಿಮೆ ಆಗ್ತದೆ, ಶಿಕ್ಷೆ ತಿನ್ನಬೇಕಾಗ್ತದೆ. यह भी अक्ल नहीं है, इतने बेसमझ बन पड़े हैं. यह भी अक्ल नहीं है, इतने बेसमझ बन पड़े हैं. मैं कल्प कल्प तुमको कहता हूँ मामे कम याद करो. ಬಾಬಾ ಹೇಳ್ತಾರೆ ಇಷ್ಟು ಬುದ್ಧಿನೂ ಇಲ್ಲ, ಎಷ್ಟು ತಿಳುವಳಿಕೆ ಇಲ್ದವ್ರಾಗ್ಬಿಟ್ಟಿದ್ದಾರೆ ಮಗ. ನಾನು ಕಲ್ಪ ಕಲ್ಪಕ್ಕೂ ನಿಮ್ಗೆ ಹೇಳ್ತೇನೆ, ನಾನೊಬ್ಬನೇ ನೆನ್ಪು ಮಾಡಿ. ಜೀತೆ ಜಿ ಇಸ್ ದುನಿಯಾಸೆ ಮರ್ ಜಾವ್, ಬದುಕಿದ್ದಾಗಲೇ ಈ ಜಗತ್ತಿನಿಂದ ಸತ್ಬಿಡಿ ಅಂತಾರೆ ಬಾಬಾ. ಬಾಪ್ ಕಿ ಯಾದ್ ಸೆ ತುಮಾರೆ ವಿಕರ್ಮ ವಿನಾಶ ಹೋಂಗೆ ಅವ್ರು ತುಮ್ ವಿಜಯಮಾಲಾ ಕಾ ದಾನ ಬನ್ ಜಾಯೆಂಗೆ. ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ ಮತ್ತು ನೀವು ವಿಜಯಮಾಲೆಯ ಮಣಿ ಆಗ್ತೀರ. ಕಿತ್ನಾ ಸಹಜ ಹೇ, ಊಂಚತೆ ಊಂಚ ಶಿವಬಾಬಾ ಅವರು ಬ್ರಹ್ಮ ದೋನೋ ಹೈಯೆಸ್ಟ್ ಹೇ. ಎಷ್ಟು ಸಹಜ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಮತ್ತು ಬ್ರಹ್ಮ ಇಬ್ಬರೂ ಹೈಯೆಸ್ಟ್. ಓ ಪಾರಲೌಕಿಕ ಅವ್ರ ಯಾ ಅಲೌಕಿಕ. ಬಾಬಾ ಹೇಳ್ತಾರೆ ಶಿವಬಾಬಾ ಪಾರಲೌಕಿಕ, ಬ್ರಹ್ಮ अलौकिक. बिल्कुल साधारण टीचर है. वह टीचर्स फिर भी सजा देते हैं, यह तो पूछ कर देते रहते हैं. वह टीचर्स फिर भी सजा देते हैं, यह तो पुचकार देते रहते हैं. कहते मेटे बच्चे बाप को याद करो, सतो प्रधान बनना है. ಬಾಬಾ ಹೇಳ್ತಾರೆ ನಮ್ಮ ಟೀಚರ್ ಬಿಲ್ಕುಲ್ ಸಾಧಾರಣ ಇದ್ದಾರೆ. ಆ ಟೀಚರ್ ಎಷ್ಟಂದ್ರೂ ಶಿಕ್ಷೆ ಕೊಡ್ತಾರೆ, ಆದರೆ ಈ ಟೀಚರ್ ನಮಗೆ ಬುದ್ಧಿ ಮಾತು ಹೇಳ್ತಾರೆ. ಮಧುರ ಮಕ್ಕಳೇ, ಬಾಬಾ ನೆನ್ಪು ಮಾಡಿ ಸತೋಪ್ರಧಾನ ಆಗಬೇಕು. ಪತಿತ್ ಪಾವನ್ ಎಕ್ಕಿ ಬಾಪೆ, ಗುರು ಬಿ ವಹಿ ಠಹರ, ಅವ್ರ ಕೊಯ್ ಗುರು ಹೋ ನ ಸಕೆ. ಬಾಬಾ ಹೇಳ್ತಾರೆ ಪತಿತ ಪಾವನ ಒಬ್ಬನೇ ತಂದೆ, ಗುರುನು ಕೂಡ ಅಲ್ಲ. ಗುರು ಬಿ ವಹಿ ಠಹರ, ಅವ್ರ ಕೊಯ್ ಗುರು ಹೋ ನ ಸಕೆ. कहते बुद्ध पार निर्वाण गया, ये सब गपोड़ा है. ಗುರುನು ಕೂಡ ಅವರೇ ಆದರೂ ಇನ್ಯಾರು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಬುದ್ಧ ಪಾರ ನಿರ್ವಾಣಕ್ಕೆ ಹೋದ ಅಂತ, ಇದೆಲ್ಲ ಸುಳ್ಳು ಅಂತಾರೆ ಬಾಬಾ. ಏಕ್ ಭಿ ವಾಪಸ್ ಜಾನ ಸಕೆ, ಸಬ್ಕಾ ಡ್ರಾಮಾ ಮೇ ಪಾಠ ಹೇ. ಈ ಸೃಷ್ಟಿ ಮೇಲೆ ನಾವು ಯಾವಾಗ ಪಾತ್ರ ಮಾಡ್ಲಿಕ್ಕೆ ಬಂದ ಮೇಲೆ ಯಾರೂ ಕೂಡ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲವೂ ನಾಟಕದಲ್ಲಿ ಪಾತ್ರ ಫಿಕ್ಸ್ ಇದೆ ಅಂತಾರೆ ಬಾಬಾ. ಕಿತ್ನಿ ವಿಶಾಲ ಬುದ್ಧಿ ಅವ್ರು ಖುಷಿ ನೀಚ. ಮಕ್ಕಳದು ಎಷ್ಟು ವಿಶಾಲ ಬುದ್ಧಿ ಮತ್ತು ಖುಷಿ ಇರಬೇಕು. ऊपर से लेकर सारा ज्ञान बुद्धि में है, ಬ್ರಾಹ್ಮಣ ಹಿ ಜ್ಞಾನ ಉಟಾತೆ ಹೇ. ಮೇಲಿಂದ ಹಿಡ್ಕೊಂಡು ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಅಷ್ಟೇ ಅಲ್ಲ, ಪರಂಧಾಮದಿಂದ ಹಿಡ್ಕೊಂಡು ಈ ಸೃಷ್ಟಿಯ ಮೇಲೆ ಏನೆಲ್ಲ ನಡೀತಿದೆ ಅನ್ನುವಂಥ ಎಲ್ಲ ಜ್ಞಾನ ನಾವು ಬುದ್ಧಿಯಲ್ಲಿ ಇಟ್ಕೊಂಡಿದ್ದೇವೆ. ಜೊತೆಗೆ ಬಾಬಾ ನಮಗೆ ಕೊಟ್ಟಿದ್ದಾರೆ. ಬ್ರಾಹ್ಮಣರೇ ಜ್ಞಾನ ತಗೊಳ್ಳೋದು, ನ ಶೂದ್ರೋಮೇ ನ ದೇವತಾಮೇಯ ಜ್ಞಾನ ಹೇ. ಶೂದ್ರರಲ್ಲೂ ಈ ಜ್ಞಾನ ಇಲ್ಲ, ದೇವತೆಗಳಲ್ಲೂ ಈ ಜ್ಞಾನ ಇಲ್ಲ. ವ ಸಮಜ್ನೆ ವಾಲ ಸಮझे, ಇದು ತಿಳ್ಕೊಳ್ಳೋರೇ ತಿಳ್ಕೊಳ್ತಾರೆ. ಜೋ ನ ಸಮझे ಉನ್ಕಾ ಮೌತ್ ಹೇ. ಯಾರು ತಿಳ್ಕೊಳ್ಳೋದಿಲ್ವೋ ಅವ್ರಿಗೆ ಸಾವು ಅಂತಾರೆ ಬಾಬಾ. ಪದ್ ಭಿ ಕಮ್ ಹೋ ಜಾಯೇಗಾ, ಸ್ಕೂಲ್ ಮೇ ಭಿ ನಹೀ ಪಡ್ತೆ ತೋ ಪದ್ ಕಮ್ ಹೋ ಜಾತಾ ಹೇ. ಪದವಿನೂ ಕಡಿಮೆ ಆಗ್ತದೆ. ಶಾಲೆಯಲ್ಲಿ ಓದಿದ್ರೆ ಪದವಿ ಕಡಿಮೆ ಆಗಿಬಿಡ್ತದೆ.
ಅಲಫ್ ಬಾಬಾ ಬೇ ಬಾದಶಾಹಿ. ಇಲ್ಲಿ ಅಲಫ್ ಅಂದರೆ ತಂದೆ, ಬೇ ಅಂದರೆ ಆಸ್ತಿ. ಹಮ್ ಫಿರ್ಸೆ ಅಪ್ನಿ ರಾಜಧಾನಿ ಮೇ ಜಾ ರಹೆ. ನಾವು ಮತ್ತೆ ನಮ್ಮ ರಾಜಧಾನಿಗೆ ಹೋಗ್ತಿದ್ದೇವೆ. ಯ ಪುರಾನಿ ದುನಿಯಾ ಖತಮ್ ಹೋ ಜಾಯೇಗಿ. ಈ ಹಳೆ ಜಗತ್ತು ಸಮಾಪ್ತಿಯಾಗ್ಬಿಡ್ತದೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणे के लिए मुख्य सार. बाप हमें ऐसे नए विश्व की राजाई देते हैं जिसे कोई भी छीन नहीं सकता. इस ಖುಷಿ में ಖಗ್ಗಿಯಾ ಮಾರ್ನಿ है. ಬಾಬಾ ನಮಗೆ ಇಂತಹ ಒಂದು ಹೊಸ ರಾಜ್ಯವನ್ನು ಕೊಡ್ತಾರಲ್ಲ, ಅದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ಬೇಕು ಅಂತಾರೆ ಬಾಬಾ. सेकंड, विजय माला का दाना बनने के लिए जीते जी इस पुरानी दुनिया से मरना है. ವಿಜಯ ಮಾಲೆಯ ಮಣಿಯಾಗೋದಕ್ಕೋಸ್ಕರ ಬದುಕಿದ್ದಾಗಲೇ ಹಳೆ ಜಗತ್ತನ್ನು ಮರಿಬೇಕು ಅಥವಾ ಈ ಹಳೆ ಜಗತ್ತಿನಿಂದ ಸಾಯಬೇಕು. ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಕರ್ನೆ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಬೇಕು. वरदान, अपनी पावरफुल स्टेज द्वारा सर्व की शुभ कामनाओं को पूर्ण करने वाले ಮಹಾದಾನಿ ಭವ. ಬಾಬಾ ವರದಾನ ಕೊಡ್ತಾರೆ, ತಮ್ಮ ಶಕ್ತಿಶಾಲಿ ಸ್ಟೇಜ್ ಮೂಲಕ ಸರ್ವರ ಶುಭ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿಯಾಗಿರಿ. पीछे आने वाली आत्माएं थोड़े में ही राज़ी होंगे क्योंकि उनका पार्ट ही ಖನಾ ದಾನ ಲೇನೆ ಕಾ ಹೆ. ಬಾಬಾ ಹೇಳ್ತಾರೆ, ಕೊನೆಗೆ ಬರುವಂಥ ಆತ್ಮಗಳು ಸ್ವಲ್ಪದರಲ್ಲೇ ಖುಷಿಯಾಗಿಬಿಡ್ತಾರೆ. ಯಾಕೆಂದರೆ ಅವ್ರ ಪಾತ್ರನೇ ಏನು ಅಂತಂದರೆ ಒಂದು ಸ್ವಲ್ಪ ಕಾಳು ಸಿಕ್ಕರೂ ಸಾಕು ಅಂತ ಅಷ್ಟೇ ತೊಗೊಂಡ್ಬಿಡ್ತಾರೆ. ಅಂದರೆ ಸ್ವಲ್ಪದರಲ್ಲೇ ಖುಷಿಯಾಗಿಬಿಡ್ತಾರೆ ಅವರು. तो ऐसे आत्माओं को उनकी भावना का फल प्राप्त हो, कोई भी वंचित न रहे. इसके लिए अभी से अपने में सर्वशक्तियाँ जमा कर. ಬಾಬಾ ಹೇಳ್ತಾರೆ, ಇಂತಹ ಆತ್ಮಗಳಿಗೆ ಅವ್ರ ಭಾವನೆಗೆ ಫಲಪ್ರಾಪ್ತಿಯಾಗಬೇಕಲ್ಲ, ಯಾರೂ ಕೂಡ ವಂಚಿತರಾಗಬಾರ್ದು. ಅದಕ್ಕೋಸ್ಕರ ಈಗಿಂದಲೇ ನಿಮ್ಮಲ್ಲಿ ಸರ್ವಶಕ್ತಿಗಳನ್ನು ಜಮಾ ಮಾಡ್ಕೊಳ್ಳಿ ಅಂತಾರೆ ಬಾಬಾ. जब आप अपनी संपूर्ण पावरफुल महादानी स्टेज पर स्थित होंगे तो किसी भी आत्मा को अपने सहयोग से महादान देने के कर्तव्य के आधार से शुभ भावना का स्विच ऑन करते ही नज़र से निहाल कर देंगे. ಇಲ್ಲಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಯಾವಾಗ ತಾವು ತಮ್ಮ ಸಂಪೂರ್ಣ ಶಕ್ತಿಶಾಲಿ ಮಹಾದಾನಿ ಸ್ಟೇಜಿನ ಮೇಲೆ ಸ್ಥಿತ ಆದಾಗ ಯಾವುದೇ ಕೂಡ ಆತ್ಮಕ್ಕೆ ತಮ್ಮ ಸಹಯೋಗದಿಂದ ಮಹಾದಾನ ಕೊಡುವ ಕರ್ತವ್ಯದ ಆಧಾರದಿಂದ ಶುಭ ಭಾವನೆಯ ಸ್ವಿಚ್ಚನ್ನು ಆನ್ ಮಾಡ್ಕೊಂಡ ತಕ್ಷಣವೇ ದೃಷ್ಟಿಯಿಂದ ಅವರು ಪರಿವರ್ತನೆ ಆಗಿಬಿಡ್ತಾರೆ. ಆ ದೃಷ್ಟಿಯಿಂದಲೇ ಅವರಿಗೆ ಶಕ್ತಿ ಸಿಕ್ಬಿಡ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಶ್ಲೋಗನ್, ಸದಾ ಈಶ್ವರಿಯ ಮರ್ಯಾದೆಗಳ ಮೇಲೆ ನಡೀತಾ ಇರಿ, ಆಗ ಮರ್ಯಾದಾ ಪುರುಷೋತ್ತಮರಾಗುವಿರಿ. ಸದಾ ಈಶ್ವರಿಯ ಮರ್ಯಾದಾओं पर चलते रहो तो मर्यादा पुरुषोत्तम बन जाएंगे. अव्यक्त इशारे, आत्मिक स्थिति में रहने का अभ्यास करो, ಅಂತರ್ಮುಖಿ ಬನು. ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ. जब सेवा की स्टेज पर जाते हो तो ये अनुभव होना चाहिए कि आत्माएं बहुत समय के अंतर्मुखता की रूहानियत की गुफा से निकलकर सेवा के लिए आई है. ಬಾಬಾ ನಾವು ಮಕ್ಕಳಿಗೊಂದು ಮಾತು ಹೇಳ್ತಾರೆ, ನಾವು ಯಾವಾಗ ಸೇವಾ ಸ್ಟೇಜಿಗೆ ಹೋಗ್ತೀವಲ್ಲ ಆವಾಗ ನಮ್ಮನ್ನು ನೋಡಿ ಬೇರೆಯವ್ರಿಗೆ ಅನುಭವ ಆಗಬೇಕು. ಏನಂತ, ಈ ಆತ್ಮಗಳು ಬಹಳ ಸಮಯದ ಅಂತರ್ಮುಖತೆ ಆತ್ಮೀಯತೆಯ ಒಂದು ಗುಹೆಯಿಂದ ಹೊರಗೆ ಬಂದು ಸೇವೆಗೋಸ್ಕರ ಬಂದಿದ್ದಾರೆ ಅಂತ. ತಪಸ್ವಿ ರೂಪ ದಿಕ್ಕಾಯಿದೆ, ನಮ್ಮನ್ನು ನೋಡಿದ ತಕ್ಷಣ ತಪಸ್ವಿ ರೂಪ ಕಾಣಬೇಕು ಅಂತಾರೆ ಬಾಬಾ. ಬೇಹದ್ಕೆ ವೈರಾಗ್ಯಕ್ಕೆ ರೇಖಾಯೇ ಸೂರತ್ ಸೆ ದಿಕ್ಕಾಯಿದೆ, ಬೇಹದ್ದಿನ ವೈರಾಗ್ಯದ ಒಂದು ರೇಖೆಗಳು ನಮ್ಮ ಮುಖ ನೋಡಿದರೆ ಕಾಣಬೇಕು ಅಂತಾರೆ ಬಾಬಾ. ಜಿತ್ನಾ ಹಿ ಅತಿ ರುಹಾಬ್ ಉತ್ನಾ ಹಿ ಅತಿ ರಹಮ್. ಬಾಬಾ ಹೇಳ್ತಾರೆ, ಎಷ್ಟು ಇಲ್ಲಿ ಆತ್ಮೀಯತೆಯ ಹೊಳಪು ಅಷ್ಟೇ ದಯೆ. ಐಸಿ ಸರ್ವಿಸ್ ಕಾ ಬಿ ಸಮಯ ಹೇ. ಇಂಥ ಸೇವೆದು ಈಗ ಬಾಬಾ ಹೇಳ್ತಾರೆ ಸಮಯವಾಗಿದೆ ಅಂತ ಮಕ್ಕಳಿಗೆ ಹೇಳ್ತಿದ್ದಾರೆ. ಓಂ ಶಾಂತಿ.
ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೆ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಧನಗಳು ಎಲ್ಲವೂ ನಿನ್ನದೇ, ತನುಮನ ಧನಗಳು ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು.
ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು ನೀನೇ ನನ್ನವನೆಂದು ತಿಳಿದಿಹೆನು ಅಪಾರ ಸುಖವನು ಪಡೆದಿಹೆನು ನೀನೆನ್ನ ತಂದೆ ಕಂದ ನಿನಗೆ ನಾನು ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿರುವಾಗ ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ ಧನ್ಯರು ನಾವು ಆಗುವೆವಾಗ ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ ಧನ್ಯರು ನಾವು ಆಗುವೆವಾಗ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ ಧನ್ಯರು ನಾವು ಆಗುವೆವಾಗ
ನಮ್ಮ ಮನ, ಇಂತಿರಬೇಕು ನಮ್ಮ ಮನ ತನುಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಅಲ್ಲೇ ಇರಲಿ ನಮ್ಮ ಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಸುಕರ್ಮಗಳ ಬಲದಿಂದಲೇ, ನಿನ್ನ ಸುಕರ್ಮಗಳ ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ. ಶಿವಪಿತನ ಸದಾ ನೆನೆ ಮನವೇ. ಸಮಾನ ಶಿವಪಿತನು ಪುನಃ ಬಂದಿಹನು. ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು. ಶಿವಪಿತನು ಪುನಃ ಬಂದಿಹನು. ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು. ಗೀತ ಜ್ಞಾನವ ತಿಳಿಸುತ್ತಲಿಹನು. ಶಿವಪಿತನ ಸದಾ ನೆನೆ ಮನವೇ. ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ. ಶಿವಪಿತನ ಸದಾ ನೆನೆ ಮನವೇ.
ಅಂತ್ಯವು ಸಮೀಪಿಸಿದೆ. ವಿಶ್ವವಿನಾಶವು ನಡೆದಿಹುದು, ಇದು ಅಂತಿಮ ಸಮಯವು ನಮಗೆಲ್ಲ, ಇದು ಅಂತಿಮ ಸಮಯವು ನಮಗೆಲ್ಲ. ಶಿವಪಿತನೇ ಇದನು ಸಾರಿಹನು, ಶಿವಪಿತನೇ ಇದನು ಸಾರಿಹನು. ಶಿವಪಿತನ ಸದಾ ನೆನೆ ಮನವೇ, ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ. ಶಿವಪಿತನ ಸದಾ ನೆನೆ ಮನವೇ. ಶಿವಶಕ್ತಿ ಸೇನೆಯ, ಪಾಂಡವ ಶಿವಶಕ್ತಿ ಸೇನೆಯ ರಣಭೇರಿ ಪುನಃ ಮೊಳಗುತ್ತಿದೆ. ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ. ರಣಭೇರಿ ಪುನಃ ಮೊಳಗುತ್ತಿದೆ. ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ. ಮಾಯೆಗೆ ಎಂದೆಂದು ವಶವಾಗದಿರಿ. ಶಿವಪಿತನ ಸದಾ ನೆನೆ ಮನವೇ, ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ. ನಿನ್ನ ಸುಕರ್ಮಗಳ ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ. ಶಿವಪಿತನ ಸದಾ ನೆನೆ ಮನವೇ, ಶಿವಪಿತನ ಸದಾ ನೆನೆ ಮನವೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾ ನೀ, ಬಂದು ನಿಂತೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ. ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ. ದುಃಖದಿಂದ ದೂರ ಮಾಡಲು ನೀನು ಬಂದೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ,
ತಂದೆಯಾಗಿ ತಾಯಿಯಾಗಿ. ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ. ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ. ಜೀವನವು ಪಾವನವು ನಿನ್ನ ನೋಟದಿಂದಲೇ. ಜೀವನವು ಪಾವನವು ನಿನ್ನ ನೋಟದಿಂದಲೇ. ನಿನ್ನ ಅರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ. ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ. ತಂದೆಯಾಗಿ ತಾಯಿಯಾಗಿ. ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ. ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ. ಚಂದದಿಂದ ಆಡಿ ಪಾಡಿ ಚಂದದಿಂದ ಆಡಿ ಪಾಡಿ ಕುಣಿಸ ಬಂದೆಯ. ಮುಕ್ತಿ ಜೀವನ್ ಮುಕ್ತಿ ಪಾಠ ಕಲಿಸ ಬಂದೆಯ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯ ನೀ. ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ. ಆ